ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರಿ. ಹೌದು, ಒಳ್ಳೆ ರೀತಿ ಒಳಗೆ ಒಂದೇನೋ ಕತೆ ತೋರಿಸ್ತಾ ಇದ್ದೀರಿ, ನಾವು ನೋಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಇನ್ನೂ ಒಂದು ಸ್ವಲ್ಪ ಜನ ಏನಂದ್ರಿ, ನಾ ಹಿಂಗೆ ಆಕಾಶ್ ತುಂಬ ಒಳ್ಳೆಯವರು, ಅವ್ರಿಗೆ ಯಾಕೆ ಹಿಂಗೆ ಮಾಡಿದ್ರಿ, ನಮ್ಗೆ ಕತೆ ನೋಡೋಕೆ ಬೇಜಾರಾಗಕತ್ತೈತಿ ಅಂತೆಲ್ಲ ಕಮೆಂಟ್ ಹಾಕಿದ್ರಿ. ಅದಕ್ಕೆ ದಯವಿಟ್ಟು ಹಾಗೆಲ್ಲ ಅನ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಎಲ್ಲ ಥರನೂ ತೋರಿಸ್ಬೇಕಾಕತ್ತೆ. ನಿಮ್ಗೆ ಗೊತ್ತಾ, ಒಳ್ಳೆಯವ್ರಿಗೆ ಇನ್ನೂ ಕಷ್ಟ ಜಾಸ್ತಿ ಬರ್ತೈತಿ. ಅದಕ್ಕೆ ಒಂದು ಇರಲಿ, ಈ ಥರನೂ ಒಂದು ಆದಾಗ ಏನು ಆಕ್ಕೈತಿ ಅನ್ನೋದ್ರ ಬಗ್ಗೆ ಒಂದು ಮನವರಿಕೆ ಮೂಡ್ಸೋಣ. ಆಮೇಲೆ ಇದು ಎಲ್ಲಿಂದ ಹೆಂಗೆ ಬರ್ತೈತಿ, ಎಲ್ಲ ತಪ್ಪು ಮಾಡಿನೇ ಇದಾಗಲ್ಲ, ಕೆಲವೊಂದು ಟೈಮ್ ನಮಗೆ ಗೊತ್ತಿಲ್ಲದೇನೂ ಆಕ್ಕತಿ ಅನ್ನೋದ್ರ ಬಗ್ಗೆ ಒಂದು ಇರಲಿ ಅಂತ ಮಾಡಿದ್ದಷ್ಟೇ. ಯಾಕೋ ಈ ಥರ ಮಾಡಬೇಕು ಅನ್ನಿಸ್ತು ನಂಗೆ ಸ್ಟೋರಿ, ಅದಕ್ಕೆ ಮಾಡೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ, ನೋಡ್ರಿ. ಅವ್ರಿಗೇನು ತೊಂದರೆ ಇಲ್ಲ, ಆರಾಮಾಗಿರ್ತಾರೆ. ಟ್ಯಾಬ್ಲೆಟ್ ತೊಗೊಂಡು ಆರಾಮಾಗಿರ್ರಿ ಅಂತಲೇ ಹೇಳೈತಿ, ಅವ್ರೇನು ಸಾಯಲ್ಲ. ಆದರೆ ನಾಯನಂದೆ, ಈಗ ಲಕ್ಷ್ಮಿಗೆ ಒಂದು ಪಾಪು ಆಗಿ ಆಮೇಲೆ ಇನ್ನೊಂದು ಪಾಪು ಆಗಿ ಇವ್ರಿಗೆ ಕೊಡಮಟ ಲೇಟ್ ಆಕೈತಿ. ಸೊ ಅದಕ್ಕೆ ನಿಮಗೆಲ್ಲರಿಗೂ ಬೇಜಾರಾಗಬಾರ್ದು ಅಂತ ಒಂದು ಸಣ್ಣ ಚೇಂಜ್, ಏನಂದರೆ ಲಕ್ಷ್ಮಿಗೆ ಒಂದು ಪಾಪು ಅಲ್ಲ 2 ಪಾಪು ಆಗೋ ಥರ ನಾನು ಇದನ್ನು ಚೇಂಜ್ ಮಾಡ್ಕೊಂಡೀನಿ. ಇದಾದ ಮೇಲೂ ಇನ್ನೂ ಯಾವ ಥರ ಆಕೈತಿ ಅನ್ನೋದನ್ನು ನೋಡಿರಿ, ಭಾಳ ಇಂಟ್ರೆಸ್ಟಿಂಗ್ ಆಕೈತಿ. ಆಮೇಲೆ ನಂದಿನಿ ಜೀವನದೊಳಗೆ ಏನೇನು ನಡೀತೈತೆ ಅನ್ನೋದನ್ನು ನೋಡಿರಿ, ಇಂಟ್ರೆಸ್ಟಿಂಗ್ ಐತಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಪ್ರೀತಿ ಇದ್ದೇ ರೀತಿ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿರಿ ದಯವಿಟ್ಟು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಆಮೇಲೆ ಹಳೆ ಸ್ಟೋರಿಗಳ್ನ ಫಸ್ಟ್ ಮಾಡಿರಿ ಅಂತ ಇದ್ದೀರಿ. ಹಳೆ ಸ್ಟೋರಿಗಳ್ನ ಮಾಡಿ ಹಾಕೋಕ್ಕೆ ಚಾನಲ್ ಇರೋದೇ 3. ಏನಾಗ್ಬಿಟ್ಟೈತಿ ಅಂತಂದರೆ, ಅವಾಗ ಜಾಸ್ತಿ ಇದ್ವು ಅಂತ ನಾನು ಜಾಸ್ತಿ ಮಾಡ್ಕೊಂಡಿದ್ದೆ. ಈಗ ಅವನ್ನ ಕಂಟಿನ್ಯೂ ಇದೇನಾಗ್ಬಿಟ್ಟೆ, ಚಾನಲ್ ಪ್ರಾಬ್ಲಮ್ ಆಗ್ತಿರೋದು ನಿಮಗೂ ಗೊತ್ತು. ಆಗೈತಿ ಕೂಡ. ಅದನ್ನು ಸಾಲ್ವ್ ಮಾಡ್ಕೊಳತ್ತೀವಿ, ಅದು ಸಾಲ್ವ್ನೇ ಆಗವಲ್ತು ದೌಡ. ಆಮೇಲೆ ಇನ್ನೊಂದು ಏನಾಗ್ಬಿಟ್ಟೈತಿ, 3 ಚಾನಲ್ ಒಳಗೆ ಅತಿ ಹೆಚ್ಚು ನಾವು ಆ್ಯಕ್ಟಿವ್ ಆಗಿರೋದ್ರಿಂದ ಅವ್ರಿಗೂ ಮತ್ತೆ ಕಣ್ಣು ಕುಕ್ಕಿ ಮತ್ತೇನು ತೊಂದರೆ ಕೊಡ್ತಾರೋ ಅನ್ನೋದೇ ನನಗೆ ಹೆದರಿಕೆ. ಎಷ್ಟೋ ಸಲ ಬೇಡಪ್ಪ ಅಂತ ನಾ ಬೇಕಂತ ಬಿಟ್ಟಿರ್ತೇನೆ ಒಂದೊಂದ್ಸಲ ವಿಡಿಯೋ ಹಾಕ್ಲಂಗೆ. ಯಾಕಂದ್ರೆ ಅತಿ ಹೆಚ್ಚು ಈ ಕಮೆಂಟ್ಸ್ ರಿಪ್ಲೈ ಮಾಡೋದು ಕೂಡ ಬಿಟ್ಟಿವಿ. ಯಾಕಂದ್ರೆ ಕಮೆಂಟ್ ನೋಡ್ತೀನಿ, ಓದ್ತೀನಿ, ಕೆಲವೊಂದಕ್ಕಷ್ಟೇ ರಿಪ್ಲೈ ಮಾಡಿರ್ತೀನಿ, ಕೆಲವೊಂದಕ್ಕೆ ರಿಪ್ಲೈನೂ ಮಾಡಿರಂಗಿಲ್ಲ. ಯಾಕಂದ್ರೆ ಅತಿ ಹೆಚ್ಚು ಆ್ಯಕ್ಟಿವ್ ಆಗಿರೋದ್ರಿಂದ ಅವ್ರಿಗೆ ಸಮಾಧಾನ ಆಗವಲ್ತದೆ. ಯಾಕಂದ್ರೆ ಎಲ್ಲರಿಗೂ ಬಿಟ್ಟು ನಮಗೆ ಯಾಕೆ ಈ ಥರ ತೊಂದರೆ ಕೊಟ್ಟರು, ಹೌದಿಲ್ಲ? ಅದಕ್ಕೋಸ್ಕರ ನಾನು ಸ್ವಲ್ಪ ಭಾಳ ಹೆದರಿಕೆ ಆದಂಗೆ ಐತಿ. 3 ಉಳಿಸ್ಕೊಂಡು ಹೋಗೋಣ ಅನ್ನೋದಷ್ಟೇ ನನಗೆ, ಮತ್ತೇನಿಲ್ಲ. ಅದಕ್ಕೆ ಒಂದ್ರಾಗ ಡಬಲ್ ಹಾಕ್ತಿದ್ದೆ. ಸೊ ಅದು ಒಂದು ಸ್ವಲ್ಪ ಹಾಕಿಲ್ಲ. ಈಗ ನಂಗೆ ಗೊತ್ತು ನನ್ನ ತಪ್ಪೈತಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ನೋಡಿರಿ, ಖಂಡಿತ ನನಗೆ ಹೊಸದು ನಿಮಗೆ ಪ್ರತಿ ಕ್ಷಣ ಯೂಟ್ಯೂಬಲ್ಲಿ ನಾನು ಸಕ್ರಿಯವಾಗಿರ್ಬೇಕಂತಲೇ ಪ್ರಯತ್ನ ಪಡ್ತೀನಿ. ಕೆಲವೊಂದು ಟೈಮ್ ಆಗಿರಂಗಿಲ್ಲ ಅಷ್ಟೇ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲಿ ಬಂದು ಸಿಕ್ಕೊಂಡೆ ನಾನು. ಈ ಹಾಳಾದ ಮುದುಕಿ ಮನೆಗೆ ಬಂದಾಗಿಂದನೂ ಒಂಥರ ಸ್ಮೆಲ್ಲು. ಏನಪ್ಪ, ಪಕ್ಕದಾಗ ಹೋಗಿ ನಿಂದ್ರಕ್ಕಾಗವಲ್ತು. ಯಾಕೆ ಹಿಂಗೆ ಕೆಟ್ಟ ಸ್ಮೆಲ್ ಬರಕತ್ತಾರ ಏನೋ ಅವರು. ಇದು ಯಾವಾಗ ಸ್ನಾನ ಮಾಡಿದ್ರು ಏನು ದೇವರಿಗೆ ಗೊತ್ತು. ನಾನು ನಿಜವಾಗ್ಲೂ ದೊಡ್ಡ ತಪ್ಪು ಮಾಡಿದೆ. ಮದುವೆ ಮಾಡ್ಕೋಬಾರ್ದಾಗಿತ್ತು. ಯಾಕಂತ ಗೊತ್ತಿಲ್ಲ, ಭಾಳ ಹಿಂಸೆ ಆಗ್ತಾ ಇತ್ತಪ್ಪ. ಏನು ಮನೆ ಇದು? ಅಯ್ಯ, ಈ ಹುಡುಗಿ ಮಕ್ಕೊಂಡತಿ. ಇದ್ರ ಹೆಸರು ಏನವ? ಅಯ್ಯ, ನಂದಿನಿ ಏನತ್ತಿ? ಅಲ್ವಾ, ಮಕ್ಕೊಂಡಿಲ್ಲ, ಸಂಜೆ ಮುಂದಾಗಿತಿ. ಒಟ್ಟು ಅಂಗಳ ಬಗಲ ಕಸ ಹೊಡೆದು ನೀರು ಹಾಕ್ಬಾರ್ದನ, ದೇವ್ರ ಮುಂದೆ ದೀಪ ಹಚ್ಚು, ಅಂಗಳ ಬಗಲ ಕಸ ಹೊಡಿ, ಒಗಾತ್ ಮಾಡಿ ಚಾಗಿ ಮಾಡಿ ಹೇಳಟ. ಹೋಗ್ಲಿ ಬಿಡು, ಚಾ ಮಾಡ್ತೇನೆ ನಾನು. ಒಂದಿಟ್ಟು ಅಂಗಳ ಬಗಲ ಸ್ವಚ್ಛ ಕಸ ಹೊಡೆದು ಬಾಗಲ್ ನೀರು ಹಾಕಿ ದೀಪ ಹಚ್ಚವ. ಅಲ್ಲ, ನಿಮ್ಮವ್ರು ಮಾಡ್ತಿದ್ದಿಲ್ಲ ಇದನ್ನೆಲ್ಲ? ಮಾಡ್ತಿದ್ರು. ಟೈಮ್ ಇನ್ನು ಈಗ 5:30 ಆಗಿತ್ತಲ್ಲ, 6 ಗಂಟೆ ಮೇಲೆ ಮಾಡ್ತೀನಿ. ಅಯ್ಯೋ ತಾಯಿ, 5 ಗಂಟೆ ಅಂದ್ರೆ ಕಸ ಹೊಡ್ಯಕ್ಕೆ ನಿಂದಿರ್ತಾರೆ ನಮ್ಮ ಹಳ್ಳಿಯಾಗೆಲ್ಲ, ಗೊತ್ತನು? ಆಗಲಿ, ಇಲ್ಲಿ 5:30 ಹೊಡಿತೀನಿ ನಾನು. 6 ಗಂಟೆಗೆ ಏನು ಹೊಡಿತಿ? ಈಗ ನೀ ಕಸ ಹೊಡೆದು ಅಂಗಳ ಬಾಗ್ಲ ನೀರು ಹಾಕಿ ಕೈಕಾಲು ಮಾರಿ ತೊಳ್ಕೊಂಡು ದೀಪ ಹಚ್ಚು ಮಟ 6 ಗಂಟೆ ಆಗೇ ಬಿಡ್ತೈತಿ. ಅದಕ್ಕೂ ಇದಕ್ಕೂ ಏನು ದೊಡ್ಡ ಟೈಮ್? ಆಯ್ತಾಯ್ತು, ಬರ್ತೀನಿ, ನೀವು ಹೋಗಿರ್ರಿ. ದೌಡ್ ಬಾ ಮತ್ತೆ. ನೀ ಕಸ ಹೊಡೆದ್ಮೇಲೆ ಚಾ ಮಾಡೋದು ನಾನು. ನಮ್ಗಾರ ಸಂಜೆಗೆ ಚಾ ಕುಡಿಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ರಾಹುಲ್, ಏನ್ ನಂದಿನಿ, ಏನ್ರ ಬೇಕಾ? ಬೇಕು, ನೆಮ್ಮದಿ ಬೇಕು. ರಾಹುಲ್, ನೀ ಏನು ಹೇಳಿದ್ದೆ? ನಿನಗೂ ಫ್ಯಾಮಿಲಿ ಒಳಗೆ ಇರೋಕ್ಕಾಗಲ್ಲ, ಯಾವುದು ಬಾಂಡಿಂಗ್ ಇಷ್ಟ ಇಲ್ಲ ಅಂತ ಹೇಳಿದ್ದಿಲ್ಲ ನೀನು. ನಾನು ಮೊದಲೇ ಹೇಳಿದ್ದೆ ನಿನಗೆ, ನನಗೆ ಯಾರ್ದು ಕೆಲಸ ಮಾಡೋಕ್ಕಾಗಲ್ಲ, ನನಗೆ ನಾನು ಒಬ್ಬಳೇ ಆರಾಮಾಗಿರ್ಬೇಕು, ಅದು ಗಂಡ ನಾನು ನೀನು ಅಷ್ಟೇ ಅಂತ ಹೇಳಿದ್ನೇ ಇಲ್ಲ. ಅತ್ತಿ ಮಾವನ್ ನನಗೆ ಮಾಡೋಕ್ಕಾಗಲ್ಲ ಅಂತ ನಾನು ಮೊದಲೇ ಕ್ಲಿಯರಾಗಿ ಹೇಳಿದ್ದೆ. ಅಂದಮೇಲೆ ಹ್ಞೂ ಅಂತ ಹೇಳಿ ಮದುವೆ ಮಾಡ್ಕೊಂಡು ಈಗ ನಿಮ್ಮ ತಾಯಿ ಬಂದು ಇಲ್ಲೇ ಕುಂತಾರಲ್ಲ, ನೀ ಏನು ಹೇಳಲ್ಲ ರಾಹುಲ್ ಇದಕ್ಕೆ? ಅಲ್ಲ ನಂದಿನಿ, ನಿನ್ನೆ ಬಂದಾರ, ಇನ್ನು 1-2 ದಿನಕ್ಕೂ ಹಿಂಗ್ ಮಾಡ್ತೀಯಲ್ಲ ನೀನು. ಅಲ್ಲ, ಅವ್ರೇನ್ ಇಲ್ಲೇ ಪರ್ಮನೆಂಟ್ ಆಗಿರ್ತಾರ, ನಾವೇ ಇರೋದು ಪರ್ಮನೆಂಟ್ ಆಗಿ. ಒಂದ್ ಸ್ವಲ್ಪ 1-2-3 ದಿನ ಇದ್ದು ಹೋಗ್ತಾರ ಅವ್ರ ಪಾಡಿಗವ್ರು. ಹಿಂಗ್ ಮಾಡಿದ್ರೆ ಹೆಂಗ್ ನಂದಿನಿ ನೀನು? ಹೆಂಗ್ ನಂದಿನಿ ನೀನು? ಮತ್ತೆ ಮತ್ತೆ ಹೇಳ್ರಿ. ಕೆನಡಾಕ್ ಹೋಗೋಣ, ನಿಂದು ಪಾಸ್ಪೋರ್ಟ್ ಅದೆಲ್ಲ ಮಾಡಿಸ್ಕೋ ಇದಂತಂದು ಹೇಳಿದ್ದೇ ಇಲ್ಲ ನೀನು. ಅದು ಅಪ್ಲೈ ಮಾಡಕ್ಕೆ ಇನ್ನೂ ಏನು ಮಾಡೇ ಇಲ್ಲಲ್ಲ.
ನಂದು ಪಾಸ್ಪೋರ್ಟ್ ಅಪ್ಲೈ ಮಾಡಿ ಬಂದಾತ್ ನಂದು. ಮತ್ತೆ ಅದು ಸ್ವಲ್ಪ ಪ್ರೊಸೀಜರ್ ಅದಾವ, ಸುಮ್ಮನೆ ಹೋಗ್ಬಿಡಕಾಕತ್ತೇನ ಕೆನಡಾಕ್ ಹೋಗೋದು ಅಂದ್ರೆ. ಯಾಕೆ ಹೊಂಟಿರಿ, ಏನು ಎತ್ತ, ಏನ್ ಕೆಲ್ಸಕ್ಕೆ ಹೊಂಟಿರಿ ಎಲ್ಲ ಕೇಳ್ತಾರಪ್ಪ. ಹಂಗ್ ಸುಮ್ನೆ ಇದು ಮಾಡಕ್ ಆಗಲ್ಲ. ಅದಕ್ಕೆ ಅದ್ರಾಗೂ ನನಗೆ ಗೊತ್ತಿದ್ದವ್ರು ಒಂದಿಬ್ರು ಅದಾರಲ್ಲಿ, ಅವರು ಯಾಕೋ ಫೋನಿಗೆ ಕನೆಕ್ಟ್ ಆಗಿಲ್ಲ, ಅವ್ರು ಕೂಡ ಸ್ವಲ್ಪ ಮಾತಾಡ್ಬೇಕಾಗೈತಿ. ಅಲ್ಲಿಗೆ ಹೋದ್ರೆ ನಮ್ಮ ತಾಯಿ ಎಲ್ಲಿಂದ ಬರ್ತಾರ, ಅಲ್ಲಿಗೆ ಬರಲ್ಲ. ಅವಾಗ ನಾನು ನೀನು ಇಬ್ರೇ ಅಲ್ಲನ. ಆದ್ರೆ ರಾಹುಲ್, ನೀನ್ ಹೇಳ್ದಂಗೆ ಯಾವ್ದು ನಡೆಯವಲ್ತಿಲ್ಲ. ನಿಜವಾಗ್ಲೂ ನಂಗೆ ಅನಿಸ್ತೈತಿ, ನಿಜವಾಗ್ಲೂ ನಂಗೆ ನಾನು ಯಾಕಾರ ಮದುವೆ ಆದ್ನ ಅನಿಸ್ತೈತಿ ನನಗೆ. ಮನಿ ನೋಡಿದ್ರೆ ಯೋ 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 ಎಷ್ಟು ಹಳೆ ಮನಿ ಇದು, ಹೆಂಗ್ ಈ ಮನಿ ಒಳಗೆ ಅಡ್ಜಸ್ಟ್ ಮಾಡ್ಕೊಂಡಿರೋದು ನನಗೆ ಆಗೋಲ್ತಪ್ಪ, ನಂಗೆ ಆಗೋಲ್ತ. ಅಲ್ಲ ನಂದಿನಿ, ಅಲ್ಲ ನಾನು ನಿಜವಾಗ್ಲೂ ನೀನು ಎಷ್ಟಾಗತ್ತಷ್ಟು ಚಲೋ ನೋಡ್ಕೋಬೇಕಂತ ಏನ್ ಗೊತ್ತನ. ಈಗ ನೀನು ಒಂದು ಯೋಚನೆ ಮಾಡು. ಈಗ ಸಡನ್ ಆಗಿ ನಾವು ಕೆನಡಾಕ್ಕೆ ಹಿಂಗೆಲ್ಲ ಹೋಗ್ಬಿಟ್ರೆ ನಿಮ್ಮ ಅಣ್ಣ ಅತ್ತಿಗೆ ಏನ್ ಇದು ಬಂದವ್ರಿಗೆ ಹಾಸ್ ಕೊಟ್ಟಂಗ ನಾವೇ ಅವಕಾಶ ಮಾಡ್ಕೊಟ್ಟಂಗಕತಿ. ಆಸ್ತಿ ಏನಾತು ಎತ್ತ ಇಸ್ಕೊಳ್ಳೋದು ಬಿಡೋದು ಏನು ಮಾತೇ ಆಡ್ಲಿಲ್ಲ, ಹಂಗ ಹೋಗ್ಬಿಡದ. ನಾನು ಹೋದ್ರ ಸಾಕಲ್ಲ, ನಮ್ಮ ಅಪ್ಪ ನಮ್ಮವ್ವ ಬೈತಾ ಇದಾರ, ನಾನು ಅವ್ರಿಗೆ ಏನ್ ಮಾಡ್ಲಿ. ಎಲ್ಲಿ ಮದುವೆ ಆದೋಸ್ತ್ರ 1-2 ಸಲ ಹೋಗಿದ್ದಿ. ಈಗ ಹತ್ತತ್ರ ಏನಿಲ್ಲ ಅಂದ್ರೆ ಒಂದು 15-20 ದಿನ ಆತು. ಈಗ ಹೋದ್ರೆ ಬೈತಾರನ. ದಿನಕ್ ದಿನ ಸಿಟ್ಟು ಕಮ್ಮಿ ಆಗಿರ್ತತಿ. ನಾ ಹೇಳದ್ ಕೇಳು, ಈಗೇನ್ ಕಾಲ ಮಿಂಚಿಲ್ಲ. ಹೋಗ್ ಬರೋಣ ಬಾ, ಬೇಕಾರೆ ನಾನು ಬರ್ತೇನೆ ಇವತ್ತು. ಏನ್ ನಾನು ಬರ್ತೀನಿ, ಇಲ್ಲ ನನ್ನ ಮಕ್ಕ ನೋಡಿದ್ರೆ ಅವ್ರಿಗೆ ಸಿಟ್ಟು ಬರ್ಬೋದು. ನಡಿ ನೀನೇ ಬಾ, ಹೋಗ್ ಬರೋಣ. ಇಲ್ಲ, ನನ್ಗೇನು ಅಲ್ಲಿ ಹೋಗೋ ಇಂಟ್ರೆಸ್ಟ್ ಇಲ್ಲ ಈಗ ಸದ್ಯಕ್ಕೆ. ನಿಂಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮುಗಿದೋತ್ ಕತಿ. ಅದು ಇಂಟ್ರೆಸ್ಟ್ ಇಲ್ಲ, ಇದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದನ್ನ ಬಿಡು. ಫಸ್ಟ್ ನಾನು ಹುಟ್ಟ ಅರ್ಬಿ ಮೇಲೆ ಬಂದೀನಿ, 1-2 ಜೊತೆ ಬಟ್ಟೆ ಇಟ್ಕೊಂಡು ಅವನ್ನೇ ಹಾಕೋಬೇಕ ಹೊಳ್ಳ ಬೆಳ್ಳ. ಈಗ ನಿಮ್ಮ ತಾಯಿ ನೋಡಿದ್ರೆ ಚೂಡಿದಾರ್ ಹಾಕೋ, ಸೀರೆ ಉಟ್ಕೋ ಅಂತಾರ. ನನ್ನ ಹತ್ರ ಅವ್ಯಾವು ಇಲ್ಲ. ಅದಕ್ಕೆ ಬರ್ರಿ ಒಂದು ಸ್ವಲ್ಪ ಶಾಪಿಂಗ್ ಹೋಗ್ಬರೋಣ. ಶಾಪಿಂಗ? ಶಾಪಿಂಗೆ ಒಂದು ಕಮ್ಮಿ ಅಂದ್ರೆ ಒಂದು 30,000 ರೂಪಾಯಿ ತಗೋರಿ. ಮತ್ತು ನೀವು 1-2 ರೂಪಾಯಿ ತೊಗೊಂಡು ಬರಬೇಡ್ರಿ. ನನ್ನ ಕ್ರೀಮು ಎಲ್ಲ ಖಾಲಿ ಆಗ್ಯಾವು. ಆಮೇಲೆ ನಾನಂತರೂ ಪಾರ್ಲರಿಗೆ ಹೋಗೇ ಇಲ್ಲ, ಹತ್ತತ್ರ 2 ತಿಂಗಳಾಗಕತ್ತು. ಒಂದು ಸ್ವಲ್ಪ ಐಬ್ರೋ ಎಲ್ಲ ಮಾಡಿಸ್ಕೋಬೇಕು, ಹೇರ್ ಸೆಟ್ ಮಾಡಿಸ್ಕೋಬೇಕು. ನಾನು ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡಿಸ್ಕೊಂತಿದ್ದೆ, ಅದು ಯಾವುದು ಮಾಡಿಸ್ಕೊಂಡಿಲ್ಲ. ಅದಕ್ಕೆ ಅದೆಲ್ಲ ಮಾಡಿಸ್ಕೋಬೇಕು. ಬರ್ರಿ ಹೋಗ್ಬರೋಣ. ಅಲ್ಲ ನಂದಿನಿ, ಈಗ ಸಡನ್ಲಿ 30,000 ಅಂದ್ರೆ ಯಾಕೆ ನಿಮ್ಮ ಹತ್ರ ಇಲ್ಲ? ಐತಿ. ಅಯ್ಯೋ, ನನ್ನ ಹತ್ರ ಇಲ್ದ ಎಲ್ಲೋಕತಿ ಐತಿ. ಈಗ ಸುಮ್ಮನೆ ಯಾಕೆ ಅಷ್ಟು ಖರ್ಚು ಮಾಡ್ತಿ ಅಂತ. ಬರೀ 30,000ಕ್ಕೆ ಹಿಂಗಂತೀಯಲ್ಲ ನೀನು ರಾಹುಲ್. ಇದು ಯಾಕೆ ಅಷ್ಟು ಖರ್ಚು ಮಾಡ್ತಿ ಅಂತೀಯಲ್ಲ? ನೀನು 30,000 ಎಲ್ಲ ದೊಡ್ಡ ವಿಷಯನಾ? ಜುಜ್ಬಿ 30,000 ರೂಪಾಯಿ ಹಿಂಗೆ ಮಾತಾಡ್ತೀಯ? ನಮ್ಮ ಅಪ್ಪನ ಮನೆಯಾಗಿದ್ದಾಗ ಒಂದು ಸಲ ಡ್ರೆಸ್ ತರಕ್ಕೆ ಹೋದ್ರೆ ಮಿನಿಮಮ್ 15,000 ರೂಪಾಯಿ. ಒಂದು ಜೊತೆ ಡ್ರೆಸ್ಸಿಗೆ 2,000-3,000 ರೂಪಾಯಿ ಇರ್ತಿತ್ತು, ಗೊತ್ತನ? ಒಂದು 4 ಜೊತೆ ಬಟ್ಟೆ ತೊಗೊಂಡ್ರೆ 15,000 ರೂಪಾಯಿ ಆಕಿತ್ತು. ಒಂದು 5,000 ರೂಪಾಯಿ ನನ್ನ ಪಾರ್ಲರಿಗೆ ಕೊಡ್ತಿದ್ರು. ಆಮೇಲೆ ನನ್ನ ಅಕೌಂಟ್ನಾಗ ಹಂಗೆ ಸಣ್ಣ ಪುಟ್ಟ ಖರ್ಚು ಅಂತ ಒಂದು 10,000 ರೂಪಾಯಿ ಇರ್ತಿತ್ತು. ಆಮೇಲೆ ನಾನು ಎದ್ದಕ್ಕೆ ಫೋನಿಗೆ ಕರೆನ್ಸಿ 1 ವರ್ಷದ ಪೂರ್ತಿ ಹಾಕ್ಸಿರ್ತಿದ್ರು. ಎಲ್ಲನೂ ಅಷ್ಟೇ ಹೈಫೈ ಆಗಿ ನಾನು ಇದ್ದಕ್ಕೆ. ಇಲ್ಲಿ ಹಿಂಗೆ ಮಾಡ್ತೀಯಲ್ಲ ನೀನು. ಅದು ಅಲ್ಲದೆ ನನ್ನ ಫೋನಿನ ರೀಚಾರ್ಜ್ ಬೇರೆ ಖಾಲಿ ಆಗ್ತೈತಿ. ಈಗ 25 ತಾರೀಕಿಗೆ ಮುಗೀತು, ರೀಚಾರ್ಜ್ ಮತ್ತೆ ಮಾಡಿಸ್ಕೋರಿ ಅಂತ ಹೇಳ್ತಾರ. ನಾನು ಮಾಡಿಸ್ಕೋಬೇಕಲ್ಲ ಅವಾಗ. ಮತ್ತೆ ಹೆಂಗಿದೆ? ಅದನ್ನು 1 ವರ್ಷದ ಒಮ್ಮೆ ರೀಚಾರ್ಜ್ ಮಾಡಿಸ್ಬಿಡ. ಬರೀ 35,000? 35,000 ಅಂದ್ರೆ ಏನೇ ಇವತ್ತಾಯಿ ನಿನಗೇನ ಅಷ್ಟು ಸಸ್ತಾ ರೊಕ್ಕನ ಅದು? 35,000 ಅಲ್ಲ ಅತ್ತಿ, ಬರೀ 30,000 ರೂಪಾಯಿ, ಒಂದು 4-5 ರೂಪಾಯಿ ರೀಚಾರ್ಜ್. ನೋಡವ, ನಿಮ್ಮ ಮನೆ ನೀ ಎಷ್ಟು ಖರ್ಚು ಮಾಡ್ತಿದ್ದೇನ? ನಾವು ಅಷ್ಟೆಲ್ಲ ಖರ್ಚು ಯಾವಾಗೂ ಮಾಡಿಲ್ಲವ. ಒಂದು 30,000 ರೂಪಾಯಿ ಇತ್ತಂದ್ರೆ 6-7 ತಿಂಗಳು ಮನೆ ನಡೀತಿತ್ತು ನಮ್ದು, ಗೊತ್ತನ? ಹಾಗೆಲ್ಲ ಹುಯ್ ಅಂತೇಳಿ ಖರ್ಚು ಮಾಡಿದ್ರೆ. ಅದು ಅಲ್ಲದೆ ಅದು ಎಂಥದ್ದು ಪಾರ್ಲರಿಗೆ ಹೋಗ್ಬೇಕು ಅಂದೆಲ್ಲ, ಅದೇನು ಮಕ ಬದ್ಲಿ ಆಕತ್ತೇನ ಹುಡುಗಿ ಇದ್ದಂಗೆ ಇರ್ತತಿ. ಅದಕ್ಕೆ ಯಾಕೆ ಹೋಗಿ ಆ ಪಾರ್ಲರ್ನ ಮಕ ತೊಳ್ಸ್ಕೊಂಡು ಖಾಲಿ ಪೀಲಿ ರೊಕ್ಕ ಹಾಳು ಮಾಡ್ಬೇಕು? ಅಯ್ಯೋ ತಾಯಿ, ಅದೊಟ್ಟು ಸಬ್ಕಾರ ಹಚ್ಚಿ ಮಕ ತೊಳ್ಕೊಳಕ್ಕೆ ಆ ಪಾರ್ಲರಿಗೆ ಹೋಗ್ಬೇಕನ? ಅಯ್ಯ, ಸುಮ್ಮನೆ ರೊಕ್ಕ ಮಾಡೋಕ್ಕೆಲ್ಲ ಮಾಡ್ತಾರಷ್ಟೇ. ಮಕ ಏನು 1 ಇಂಚು ಬದಲೇ ಆಗೋದಲ್ಲ, ಮಕ ಇದ್ದಂಗೆ ಇರ್ತತಿ, ಗೊತ್ತನ? ಬಾ, ಅಂಗಳ ಬಗಲ ಒಟ್ಟು ಕಸ ಹೊಡಿ ಬಾ. ಅಲ್ಲ ಅತ್ತಿಯರ, ನಾನು ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲ ಹೇಳಿನೇ ಮದುವೆ ಆಗಿದ್ದು. ಹ್ಞೂನವ, ಏನಾತ ಈಗೇನು ಮದುವೆ ಆದಂಗೆ ಎಲ್ಲ ಇರಾಕತ್ತ ಜೀವನ ಹೆಂಗೆ ಬರ್ತತೋ ಹಂಗಂಗೆ ಹೊಂದ್ಕೊಂಡು ಹೋಗ್ಬೇಕು ಹೆಣ್ಮಕ್ಳು, ಗೊತ್ತನ? ಅದನ್ನು ಬಿಟ್ಟು ನಾ ಹಿಂಗೇ ಇರಬೇಕು, ಹಿಂಗೇ ಆಗ್ಬೇಕು, ಹಿಂಗೇ ಮಾಡ್ಬೇಕು ಅಂದ್ರೆ ಆಕತ್ತನವ. ಅಯ್ಯೋ ತಾಯಿ, ನಾವು ನಮ್ಮ ಸೊಸಿ ಹಿಂಗೇ ಇರಬೇಕು ಅನ್ಕೊಂಡಿರ್ತೀವಿ. ಬಂದು ಸೊಸ್ತ್ಯಾರು ಹೆಂಗಿರ್ತಾರೆ ಹಂಗೆ ಹೊಂದ್ಕೊಂಡು ಹೋಗಂಗಿಲ್ಲನ? ಹಾಗೆ ಏನು? ಅಯ್ಯೋ ತಾಯಿ, ಮುಂದೆಲ್ಲ ಮಾಡಿಸ್ಕೊಳ್ಳವಂತಿ, ಈಗೆಲ್ಲ ಯಾಕವೆಲ್ಲ? ಬಡ ಬಾ. ಹೌದಾ, ಸರಿ. ನಾನು ದುಡ್ಡು ಕೇಳಿದ್ದು ನಿಮ್ಗೆ ಇಷ್ಟ ಆಗಿಲ್ಲ, ನಂಗೆ ಗೊತ್ತಾತ. ಇನ್ನು ನಾನು ನನ್ನ ಖರ್ಚಿಗೆ ನಿಮ್ಮನ್ನ ಯಾಕೆ ಕೇಳಿ? ನಂದೇನು ಖರ್ಚೈತೆ ನಾನೇ ಮಾಡ್ಕೊತೀನಿ. ನಂದಿನಿ, ಎಲ್ಲುಂಟವ ಯಾ ಹುಡುಗಿ? ಅಯ್ಯೋ, ಇದಕ್ಕೇನ ದೊಡ್ಡವ್ರ ಸಣ್ಣವ್ರನ್ನ ಕಿಮ್ಮತ್ ಐತಿಲ್ಲ. ಇಷ್ಟು ಕೇಳ್ತಾ ಇದೀನಿ, ಹಂಗೆ ಹೋಗತ್ತಲ್ಲ ಬಸವಿದಂದಂಗ. ಇದೇನು ಹುಡುಗಿ ಬಿಡ ಇದು? ಎಂತಾದ್ ಮಾಡ್ಕೊಂಡ ಏನ ಭಾಡೆ? ಅಲ್ಲಲ್ಲ, ಹೋಗೇ ಬಿಟ್ಲಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಅದಿ. ಅಯ್ಯ ಸುಮ್ಮನಿರವ, ಹೋಗ್ಲಿ. ಏನ ಇಲ್ಲಿ ಬಿಗು ಆದ್ರೆ ಅಲ್ಲಿ ಹೊಕ್ಕಳಂತ ನನಗೂ ಗೊತ್ತಿತ್ತು, ಅದಕ್ಕೆ ಹೋಗ್ಲಿ ಅಂತ. ನೀ ಸುಮ್ಮನಿರವ. ನೀನು ಅಷ್ಟು ದೊಡ್ಡ ಆಸ್ತಿ ಒಂದ್ರ ಮಗಳಕ್ಕಿ ಎಲ್ಲ ಬಿಟ್ಕೊಟ್ಟು ಇಲ್ಲಿ ಉಳ್ಕೊಂಡ್ಬಿಟ್ರೆ ಹೆಂಗದ? ಆಸ್ತಿ ಒಳಗೆ ಏನ್ ಸಿಗ್ಬೇಕೋ ಅದು ಸಿಗ್ಲೇಬೇಕು. ಅದಕ್ಕೆ ಹೋಗ್ಯಾಳ, ಹೋಗ್ಲಿ, ಸುಮ್ಮನಿರು. ಅಯ್ಯೋ ದೇವ್ರೆ, ಹಂಗಾರಿ ಓಟು ಅಂಗಳ ಬಾಗ್ಲ ಕಸ ನಾ ಹೊಡಿಬೇಕನಪ್ಪ. ಅಯ್ಯೋ ಕತಿ.
ಒಟ್ಟು ಬಾ, ಅಂಗಳ ಬಗಲ ಕಸನಾರ ಹೊಡಿ ಬಾ. ನನ್ಗಾಗಲ್ಲಪ್ಪ ಮೈ ಬಗ್ಗಿಸಿ ಕೆಲಸ ಮಾಡಕ. ಹೋಗಿ ಕಸ ಹೊಡಿ ಹೋಗು, ನಾನು ಉಳ್ಕಿದ್ದು ನೋಡ್ಕೋತೀನಿ ಏನು ಕೆಲಸ ಐತೆ ಅಂತೇಳಿ. ದೇವ್ರೇ ಅತ್ತಾಗ. ಅಲ್ಲ ಏನು ನಿಮ್ಮ ಅತ್ತಿಗೆ ತಲೆ ಕೆಟ್ಟತ್ತಂತನ? ನೀ ಯಾಕೆ ಲಕ್ಷ್ಮಿ ಹುಟ್ಟು ಕೂಸನ್ನ ತಗೊಂಡು ಜಪನ್ ಮಾಡ್ಬೇಕು? ನಾವು ಅದನ್ನ ನನ್ನ ಮೊಮ್ಮಗಂತ ಒಪ್ಕೊಂತೀವಿ ಅಂತ ಮಾಡಿಯೇನ? ಅಯ್ಯೋ ನಾನು ಏನು ಮಾಡ್ಲವ, ನನಗೂ ನನ್ನ ಗಂಡಿಗೂ ಡಾಕ್ಟ್ರ್ ಅಂದರೆ ನನಗೆ ಪ್ರಾಬ್ಲಮ್ ಐತೆ ಅಂತ ಹೇಳ್ಯಾರ. ಮಕ್ಕಳು ಆಗಲ್ಲಂತೆ, ನಾನು ಏನು ಮಾಡಲಿ ಅದ್ರ ಸಂಬಂಧ. ಯಾರಿಗೆ ಡಾಕ್ಟ್ರ್ ಹೇಳೋದಕ್ಕೆ? ಹಾಂ, ನಾ ಅದಕ್ಕೆ ಹೇಳಿದೆ ನಿನಗೆ, ಹಿಂಗೊಂದು ದೋಸೆ ಐತಿ, ಅದನ್ನು ಒಂದು ಉರುಳು ಸೇವೆ ಹಿಂಗೆಲ್ಲ ಮಾಡಿ ಬಗೆಹರಿಸ್ಬೋದು, ಹಂಗೆಲ್ಲ ಬರ್ರಿ ಮಾಡ್ರಿ, ಆಮೇಲೆ ನಂಗೆ ಗೊತ್ತಿದ್ದ ಡಾಕ್ಟ್ರ್ ಬೇರೆ ಅದಾರ, ಅಲ್ಲಿ ತೋರಿಸ್ಕೊಡ್ರಿ ಅಂತ ಹೇಳಿದೆ. ಎಲ್ಲಿ ಕೇಳ್ತೀರಿ ನೀವು ಗಂಡ ಐತಿ ಮಾತನ್ನ? ಹೋಗಿ ಹೋಗಿ ಆ ಲಕ್ಷ್ಮಿದು ಆಕಿನ ನೋಡಿದ್ರೆ ನನ್ನ ಮೈ ಬೆಂಕಿ ಹತ್ತಿರ್ತೈತಿ. ಅಕ್ಕಿ ರಕ್ತದ್ದು ಆಕಿ ಗಂಡಂದು ತೊಗೊಂಬಂದು ನಾವು ಆಸ್ತಿ ಅಡುವು ಕೊಟ್ಟು ನಿಂದು ಅಂತೇಳಿ ಸಾಕಾಕ್ ಮನಸ್ಸರ ಬರ್ತತನ? ನಾನು ಏನು ಮಾಡ್ಲವ, ನನ್ನ ಗಂಡಿಗೂ ತಮ್ಮನ ಕೂಸೆ ಬೇಕು ಅಂತ ಅದಾರ. ಈಗ ತಮ್ಮನ ಹತ್ರ ಮಾತಾಡ್ಬೇಕು ಅನ್ನಕತ್ತಿದ್ರು, ಏನು ಮಾಡಿದ್ರೆ ಬಿಟ್ರೆ ನಂಗೆ ಗೊತ್ತಿಲ್ಲ. ಅಲ್ಲ ಅದು ಏನಾರ ಆಗಲಿ, ಇಲ್ಲಾಂದ್ರೆ ಬಿಡು ಹೋಲತ್ತಾಗ, ಹಂಗೆಲ್ಲ ಏನು ಬೇಕಾಗಿಲ್ಲ. ನಿಮ್ಮ ಅಣ್ಣಗೆ ಹಾಕತ್ತಲ್ಲ ಎರಡನೇದ್ದು, ಅದನ್ನೇ ಬೇಕಾದ್ರೆ ಕೇಳಿ ಕೊಡಿಸ್ತೇನೆ ಬಿಡು, ಹೋಗ್ಲಿ. ನಾನು ನಿಮ್ಮ ಅಣ್ಣಗೆ ಹೇಳಿದೆ ಅಂದ್ರೆ ನಿಮ್ಮ ಅಣ್ಣ ಏನಿಲ್ಲ ಅನ್ನೋದಿಲ್ಲ. ಅವ ಸುಮ್ಮನಿರು ಸಾಕು, ಹಣ್ಣು ಕೊಡಕ್ಕೆ ಒಪ್ಕೊಂಡ್ಬಿಡ್ತಾನ. ಅದನ್ನೇ ನಾ ಒಂದು ಮಾತು ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣಗೆ ಹೇಳ್ತೀನಿ. ಹಂಗಾರೆ ನೀವು ಒಂದ್ಸಲ ಅಣ್ಣ ಅತ್ತಿಗೆ ಕಡೆ ಮಾತಾಡಿ ಏನು ಅನ್ನೋದು ನನಗೆ ಹೇಳು. ನಿಮ್ಮ ಕಡೆಯಿಂದ ಕನ್ಫರ್ಮ್ ಆದರೆ ನಾ ಇಲ್ಲಿ ಕರೆಕ್ಟಾಗಿ ನನ್ನ ಗಂಡನ ಕಡೆ ನಮ್ಮ ಅತ್ತಿ ಕಡೆ ಮಾತಾಡ್ತೀನಿ. ಬೇಡ ನಂಗೆ ನಮ್ಮ ಅಣ್ಣನೇ ಕೊಡ್ತಾನಂತೆ, ನಾನು ಅದನ್ನೇ ಜೋಪಾನ ಮಾಡ್ತೀನಿ ಅಂತ ಹೇಳ್ತೇನೆ. ಏನಂತೀಯವ? ಅಷ್ಟು ಮಾಡು. ನಿನಗೆ ಅವಾಗ ಹೇಳಿದೆ, ಮದುವೆ ಆಗ್ತಿದ್ದಂಗೆ ಒಂದು ದೌಡ್ ಒಂದು ಹೆಣ್ಣ ಗಂಡ ಕರ್ರಂದ ಬೆಳ್ಳಂದ ತೆಳ್ಳಂದ ದಪ್ಪಂದ ಎಂಥದ ಒಂದು ಸಣ್ಣ ಕೂಸು ಆಗ್ಬಿಡ್ಲಿ ಮೊದಲು ಅಂತೇಳಿ ಹೇಳಿದೆ. ನನ್ನ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಲಿಲ್ಲ ನೀವು. ಗಂಡ ಹೆಂಡತಿ ವಾದಿಸ್ತೀರಿ, ಇಷ್ಟು ಕಡೆ ಯಾಕೆ ಈಗ ಯಾಕೆ ಇನ್ನು ಬೇಕಾದಂಗೆ ಟೈಮ್ ಐತಿ ಅಂತೇಳಿ. ಈಗ ನೋಡು ಹೆಂಗಾತ ಅದು. ಆಕೆ ಈಗ ಮದುವೆ ಆದಕ್ಕೆ ಆಗಲೇ ಹೊಟ್ಟೆಲಿ ಹಾಕೊಂಡು ಕುಂತ ಆಗಲೇ 6 ತಿಂಗಳು 7 ತಿಂಗಳು ಹೊಟ್ಟೆಲದ ಅಳಿಗಕ್ಕೆ. ಮತ್ತೆ ಆಕೆ ಮುಂದೆ ನೀನು ಡಮ್ಮಿ ಆದಿ. ಹೋಗ್ಲಿ ಬಿಡವ ಆತಾಗ, ಏನು ಮಾಡೋಕ್ಕತ್ತ ನನ್ನ ಹಣೆ ಬಾರ. ಈಗ ಅದು ಬಿಡು, ನೀ ಅಣ್ಣನ ಕಡೆ ಒಂದು ಮಾತಾಡಿ ಕೊಡ್ತಾನೆ ಅನ್ನೋದಾದ್ರೆ ನಾನು ಬೇಕಾರೆ ಇಲ್ಲೇ ನಮ್ಮ ಅತ್ತಿ ಕಡೆ ನನ್ನ ಗಂಡನ ಕಡೆ ಮಾತಾಡ್ತೀನಿ. ಏನು ಮತ್ತು ನಿಮ್ದು ಏನದು ಗೊತ್ತಿಲ್ಲದ ನಾ ಏನು ಮಾತಾಡಲಿ? ಯಾವ್ದಾರ ಅನಾಥಾಶ್ರಮದರ ಥರನ ಅಂದರೆ ನನಗೆ ಇಷ್ಟ ಇಲ್ಲ. ಯಾವುದು ಏನು ಅವರಪ್ಪ ಯಾರೋ ಅವ್ರವ್ ಯಾರೋ ಎಲ್ಲಿದು ಅದು ಹೆಂಗಿತ್ತು ಎಲ್ಲಿಂದ ಬಂದತ್ತು ಏನು ಗೊತ್ತಿರಂಗಿಲ್ಲ. ಅಂಥದನ್ನು ಹೆಂಗವ ತಂದು ಜೋಪಾನ ಮಾಡೋದು? ಇದಾದರೆ ಇನ್ನೂ ಗೊತ್ತು. ಆಮೇಲೆ ಎಷ್ಟೇ ಆದರೂ ತಮ್ಮನ ಮಗ ಅನ್ನೋದು ಅವ್ರಿಗೆ ಇರ್ತೈತಿ. ಹೋಗ್ಲಿ ಬಿಡು, ಎಷ್ಟೇ ಆದರೂ ನಮ್ಮ ಕುಟುಂಬದ್ದೇ ಅಲ್ಲ ಅನ್ನೋದು ನನಗೂ ಇರ್ತೈತಿ. ಹಾಗಾಗಿ ಅದಕ್ಕೆ ನೀವು ಒಂದು ಮಾತು ಅಣ್ಣ ಈ ಕಡೆ ಮಾತಾಡು, ಹ್ಞೂ ಅನ್ನೋದಾದ್ರೆ ನಾನು ಅವ್ರ ಪಾಪನೇ ಇಸ್ಕೊತೀನಿ. ನಂಗೆ ಇವ್ರದ್ದು ಯಾರ್ದು ಬೇಡ. ನನಗೂ ಏನು ಲಕ್ಷ್ಮೀ ಪಾಪನ ಸಾಕಬೇಕು ಜೋಪಾನ ಮಾಡಬೇಕು ಅಂತ ಆಸೆ ಅಂತ ತಿಳ್ಕೊಂಡಿಯೇನ? ಹಾಂ, ಅಯ್ಯ ನನಗೂ ಇಷ್ಟ ಇಲ್ಲ. ಅದನ್ನ ಹೇಳೋದು ನಾನು. ಈಗ ನಾಳೆ ಎಷ್ಟೇ ಆದರೂ ಅಕ್ಕಿದ ಅನ್ನೋದೇ ಇರ್ತೈತಿಲ್ಲ. ನಾಳೆ ಅಂತಾರ ಅಯ್ಯ ನಂದೇ ತಗೋ ಅದು ಅಂದ್ಲ ಅಂತ ತಿಳ್ಕೊ. ನಾಳೆ ಅದು ಕೂಸು ದೊಡ್ಡದಾಗಿಂದ ಅದಕ್ಕೆ ಗೊತ್ತಾಗೋದಿಲ್ಲ ಅದ್ರವು ಯಾರು ಅಂತೇಳಿ ಗೊತ್ತಾತಂತ ತಿಳ್ಕೊ. ಆಮ್ಯಾಗ ನಮ್ಮವ್ ಬೇಕಂತ ಹೋತಂದ್ರೆ ನೀ ಕುಂದಿರ್ತಿ ನೋಡು, ಮತ್ತೊಂದನ್ನು ಸಾಕಾಕೋಕ್ಕೇನ ಅವಾಗ. ಅಷ್ಟೊತ್ತಿಗೆ ಅರ್ಧ ವಯಸ್ಸು ಕಳೆದಿರ್ತೈತಿ ನಿಂದು. ನೋಡು ಸೋಪಣಿಕ, ನಾ ಹೇಳ್ತಾ ಇದ್ದೀನಿ, ನೀ ಮಾತ್ರ ಲಕ್ಷ್ಮಿಗೆ ಕೂಸಿನ ಮಾತ್ರ ತೊಗೊಳಕ್ಕೆ ಹೋಗ್ಬೇಡ. ಏನು ಬೇಕಾದ್ದಾಗಲಿ, ಬೇಡ ಸುಮ್ಮನಿರು. ಹೌದವ್ವ, ನೀ ಹೇಳೋದು ಸರಿನೇ. ನಾನು ನಮ್ಮ ಅತ್ತಿಗೆ ಹೇಳ್ತೀನಿ. ಮಾತಾಡ್ತೀನಿ ತಗೋ. ಮಾತಾಡ. ನೋಡಪ್ಪ, ಡಾಕ್ಟ್ರ್ ಹಿಂಗೆ ಅಂದ್ಬಿಟ್ಟಾರಂತೆ. ಹಾಗಾಗಿ ಈಗ ನೋಡಿ ನೀನೇ ವಿಚಾರ ಮಾಡಂಗಾರೆ. ನೀವು ಹ್ಞೂ ಅನ್ನೋದು ಆತಂದ್ರೆ ಮತ್ತು ಈಗ 1ನೇ ಪಾಪು ಅಂತರೂ ಈಗ ನೀವು ಇಟ್ಕೋತೀರಿ, 2ನೇ ಪಾಪುನಾರ ಕೊಡ್ತೀಯ ನೋಡಪ್ಪ. ಆ ದೇವ್ರೆಲ್ಲ ನಿಶ್ಚಯನ ಮಾಡ್ಯಾರ ನೋಡ್ಬಿ. ನಂಗೇನು ಬೇಜಾರಿಲ್ಲ. ಅದಕ್ಕೆ ಒಪ್ಕೊಳ್ಳೋದಾದ್ರೆ ನಾ ಕೊಡ್ತೀನಪ್ಪ. ನಾ ಹೆಂಗಿದ್ರು ಅಳಿ ಜುಳಿ ಅದಾವು ಅಂತ ಹೇಳ್ಯಾರ, ನಾ ಕೊಡ್ತೀನಿ. ಹೌದಾ? ಡಾಕ್ಟ್ರು ಪಾಪಕ್ಕಿಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ರಪ್ಪ. ಹಾಗಾಗಿ ಇದು ಏನದು, ಈಗ ಬೇರೆ ಯಾವ್ದನ್ನಾರ ತಂದು ಸಾಕ ಬದಲಿ ನನ್ನ ರಕ್ತದ್ದೇ ನನ್ನ ವಂಶದ್ದೇ ಅದು ನಿಂದೆ ಅಂತಂದ್ರೆ ನನಗಿನ್ನೂ ಖುಷಿ ಅಲ್ಲನ. ಅದಕ್ಕೆ ಅದನ್ನೇ ಕೊಡ್ತೀರಿ ಅನ್ನೋದಾದರೆ ಭಾಳ ಖುಷಿ. ಅತ್ತೆಯರ ಅದು ತಡ್ರಿ, ಅದು ನಾ ಈಗ ನಮ್ಮ ಹೋಗಿ ಅಂದಿದ್ದಕ್ಕೆ ನಮ್ಮ ಅಣ್ಣನ ಹೆಂಡತಿಗೆ 2ನೇದಾದ್ಮೇಲೆ ಅದನ್ನೇ ಕೊಡ್ತಾನೆ ಅಂತ ಅಂದ್ಲವ್ವ. ಅದನ್ನೇ ಸಾಕ್ಕೊಂತೇನೆ ಅತ್ತೆಯರ. ಅಲ್ಲ ನಿಂಗೆ ಹೇಳಿದ್ನೇ ಇಲ್ಲ ನಾನು. ನಾನು ನಿನ್ಗೆ ಹೇಳಿದ್ನೇಲ್ಲ ನಾನು 2ನೇ ಮಗನ ತೊಗೊತೇನೆ ಅಂತೇಳಿ. ನಾನು ಹಂಗಾರೆ ಒಂದು ಹಾಕತ್ತೇನೆ ಅಂತ ಮಾಡಿದ್ದೆ. ಡಾಕ್ಟ್ರ್ ಚೆಕ್ ಮಾಡಿ ಹೇಳಿದ್ರಂತೆ 2 ಅದಾವ್ರಿ ಅಂತೇಳಿ. ಎಷ್ಟು ಖುಷಿ ನೋಡೋದು. ದೇವ್ರಿಗೆ ಮೊದಲ ಗೊತ್ತಿತ್ತ ಏನೋ ಈ ಥರ ತೊಂದರೆ ಆಕತ್ತಂತೇಳಿ. ಅದಕ್ಕೆ ಈ ಮಗನಿಂದಾರ ವಂಶ ಬೆಳಗ್ಲಿ ಅಂತೇಳಿ ಕೊಟ್ಟೆ ಬಿಟ್ಟಾನ. ಇಲ್ಲೋಡು, ಬೇಡ ಗೀಡ ಅನ್ನಕ್ಕೆ ಹೋಗ್ಬೇಡ. ಆಕಾಶ, ಒಂಚೂರು ನೀನೇ ಹೇಳಿ ನಿನ್ನ ಹೆಂಡತಿಗೆ. ಅವ ನಾನು ಏನು ಹೇಳವ ಆಕಿಗೆ? ಅಲ್ಲ ನಾ ಹೇಳ್ತಾ ಇದೀನಲ್ಲ ನಿಂಗೆ, ಬೇಡ ಹೇಳೋದು ಅರ್ಥ ಮಾಡ್ಕೋ. ಏನ ನಮ್ಮ ತಮ್ಮನ ಮಗಳು ಮಗನೋ ಅದನ್ನೇ ತೊಗೊಂಡು ಜೋಪಾನ ಮಾಡೋಣ. ಏನ ಇನ್ನೂ ಜಾಸ್ತಿ ಪ್ರೀತಿ ಇರ್ತೈತಿ. ಬೇಡ.
ಅಲ್ಲ ನಿಮ್ಮ ತಮ್ಮನ ಪಾಪು ಅಂತ ನಿಮ್ಗೆ ಎಷ್ಟು ಖುಷಿಯ, ನಮ್ಮಣ್ಣಂದು ಅಂತ ನನಗೂ ಖುಷಿ ಇರಂಗಿಲ್ಲನ. ಎಲ್ಲೋ ಅನಾಥಾಶ್ರಮದಾಗ ತಂದ್ರೆ ಅದು ಸರಿ ಅನ್ಸಲ್ಲ. ಹಂಗಂತೇಳಿ ಈಗ ಲಕ್ಷ್ಮಿ ಇಸ್ಕೊಂಡ್ರೆ ನಾಳೆ ಒಂದ ಮನ್ಯಾಗ ಇರ್ತೇವಿ, ಲಕ್ಷ್ಮಿನೇ ಹೌದ್ರವ್ವ ಅಂತೇಳಿ ಗೊತ್ತಾತಂದ್ರೆ ಆ ಪಾಪುಗ ಒಂದು ಸ್ವಲ್ಪ ಎಷ್ಟೋ ವರ್ಷ ಸಾಕಿರ್ತೇವಿ, ಆಮೇಲೆ ಗೊತ್ತಾದ್ಮೇಲೆ ನಮ್ಮವ್ವ ಬೇಕಂತೇಳಿ ವಾಪಸ್ ಹೋತಂದ್ರೆ ಅವಾಗ ಹೇಳಿ ನೋಡೋಣ ನನಗೆ ಏನು ಮಾಡಲಿ ನಾನು. ಅದಕ್ಕೆ ಬೇಡ, ದೂರ ದೂರ ಇರೋದು ಒಳ್ಳೇದು. ಹಾಗಾದ್ರೆ ನಿಮ್ಮ ಅಣ್ಣನ ಪಾಪು ಅಂತೇಳಿ ಅದಕ್ಕೇನು ಜೀವನದಾಗ ಗೊತ್ತಾಗಲ್ಲ ಅಂತ ಮಾಡಿ ಏನ? ಅಕಸ್ಮಾತ್ ಅಲ್ಲಿ ಗೊತ್ತಾಗಿ ಅತ್ತ ಹೋತಂದ್ರೆ ಹೇಳ, ಹಂಗೇನು ಆಗಲ್ಲ. ಸಣ್ಣಂದಿರ್ತ ಜೋಪಾನ ಮಾಡಿ ನಮ್ಮ ಉಡದಾಗ ಆಡಿ ಬೆಳೆದಿರ್ತತಲ್ಲ, ಅದಕ್ಕೆ ಏನೇ ಗೊತ್ತಾದ್ರೂ ಅದು ಅಷ್ಟು ಸುಲಭಕ್ಕೆ ಬಿಟ್ಟು ಹೋಗಲ್ಲ. ಲಕ್ಷ್ಮಿ ನೀ ಹೇಳ, ನಿಂಗೆ ಒಪ್ಪಿಗೆ ಐತ್ಯಾ? ಆಕಾಶ್ ಅಣ್ಣಂಗೆ ತುಂಬ ಒಳ್ಳೆಯವರು, ಅವ್ರ ಕೈಯಾಗ ನಮ್ಮ ಪಾಪು ಬೆಳಿತೈತೆ ನನಗೆ ಖುಷಿನೇ, ನನಗೇನು ಬೇಜಾರೇನಿಲ್ಲ. ಇರಲಿ, ನಮ್ಗೆ ಒಂದೇ ಆಗೈತೆ ಅಂತ ತಿಳ್ಕೊತೇನೆ ನಾನು. ಯಾವತ್ತೂ ಮನಸ್ಸಿನಾಗೂ ಅದ್ರ ತಾಯಿ ನಾನು ಅಂತ ನಾನು ಮಾತ್ರ ಗೊತ್ತು ಮಾಡ್ಕೊಡಲ್ಲ, ಇವರು ಹೇಳಲ್ಲ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದೆ, ನನಗೆ ಖುಷಿನೇ ಐತೆ. ಇಷ್ಟು ಗಡ ಒಪ್ಕೊಂಡೇವ ಲಕ್ಷ್ಮಿ. ಅದಕ್ಕೆ ಹೇಳೋದು ಲಕ್ಷ್ಮಿ ಮನಸ್ಸು ಒಳ್ಳೇದು ಅಂತೇಳಿ. ಅಲ್ಲ, ಅದೆಲ್ಲೂ ಹೋಗಲ್ಲಲ್ಲ, ಕಣ್ಣು ಮುಂದೆ ಇರ್ತೈತಿ. ಅವರು ಚೆನ್ನಾಗೇ ನೋಡ್ಕೊತಾರ. ಇನ್ನೊಂದು ಇಂಥ ಟೈಮ್ನಾಗ ಮತ್ತು ಒಬ್ರಿಗೊಬ್ರು ನಾವೇ ಹೊಂದಾಣಿಕೆ ಮಾಡ್ಕೋಬೇಕಲ್ಲ, ಮತ್ತು ಯಾರು ಹೊರಗಿನವ್ರು ಬರ್ತಾರ. ಆದರೂ ನಮ್ಮ ಅಣ್ಣನ ಪಾಪುನೇ ನನಗಿಷ್ಟ. ನನಗೆ ಲಕ್ಷ್ಮಿ ಪಾಪು ತೊಗೊಳಕ್ಕೆ ಇಷ್ಟ ಇಲ್ಲ. ನೀವು ಫೋರ್ಸ್ ಮಾಡಕ್ಕೆ ಹೋಗ್ಬೇಡ್ರಿ. ಎಷ್ಟು ಮಂಡದಿ ನೀನು. ಅವ ಹೋಗ್ಲಿ ಬಿಡು, ನನಗೇನು ಯಾರ ಪಾಪು ಆದ್ರೆ ನಾನು ಚೆನ್ನಾಗೇ ನೋಡ್ಕೊತೀನಿ. ಅಕ್ಕಿಗೆ ಅವ್ರ ಅಣ್ಣನ ಪಾಪು ಆದರೆ ಪ್ರೀತಿ ಬರ್ತತಿ ಅನ್ನೋದಾದ್ರೆ ಆಗಲಿ. ಯಾಕಂದ್ರೆ ನಾಳೆ ಪಾಪು ತಂದಿಕ್ಕಿಂತ ಜಾಸ್ತಿ ತಾಯಿ ಜೊತೆಗೆ ಇರ್ತತಿ. ಆಕಿನೇ ಇಷ್ಟಪಟ್ಟು ನೋಡ್ಕೊಳ್ಳಿಲ್ಲ ಅಂತಂದ್ರೆ ಹೌದಿಲ್ಲ, ಆಕಿಗೆ ಯಾವ್ದು ಇಷ್ಟ ಅದನ್ನೇ ತಂದು ಸಾಕ್ಲಿ, ನಂಗೇನು ಬೇಜಾರಿಲ್ಲ. ಥ್ಯಾಂಕ್ಸ್ ರೀ. ಅಲ್ಲ, ನೀ ಅಷ್ಟು ಸುಲಭಕ್ಕೆ ಸುಮ್ಮನೆ ಇರಬಾರ್ದಾಗಿತ್ತು ಏನ. ಛೇ, ನಂಗಂತೂ ಇಷ್ಟನೇ ಇಲ್ಲಲ್ಲ. ಏನ ಅವ್ರ ಪಾಪು ತಂದು ಸಾಕೋದಲ್ಲ, ಅವ್ರ ಮನೆಯಿಂದ ಇಕ್ಕೋಬೇಕು ಬಂದೇ ರಗಡಾಗೈತಿ. ಇನ್ನೂ ಒಂದಂದ್ರೆ ನನಗೆ ಆಗದೇ ಇಲ್ಲ. ಹೋಗ್ಲಿ ಬಿಡವ, ಆಕಿಗೆ ಏನು ಖುಷಿ ಅದನ್ನೇ ಮಾಡಲಿ. ನನಗಂತೂ ಸ್ವಲ್ಪ ಇಷ್ಟ ಇಲ್ಲ. ಹೇಳಿದರೆ ಅರ್ಥನೂ ಮಾಡ್ಕೊಳ್ಳಲ್ಲ ಹುಡುಗಿ. ನೀನು ಸುಮ್ಮನೆ ಆಗ್ಬಿಟ್ಟಲ್ಲ, ನನಗಂತೂ ಇಷ್ಟ ಇಲ್ಲ. ನಾನು ನನಗೆ ನನ್ನ ಕಿರಣಂದೇ ಬೇಕು, ಇದು ತರುಣಂದೇ ಬೇಕು ನನಗೆ. ಆಗ್ಲಿ ಬಿಡು, ನಾನು 2 ಮಕ್ಕಳು ಇಲ್ಲೇ ಇರ್ತಾವಲ್ಲ, ಅಣ್ಣ ಅದನ್ನು ಆಡಿಸ್ಕೊಂತ ಆ ಪಾಪುನ ಆಡಿಸ್ಕೊಂತ ಇರ್ತಾನ, ಮತ್ತೆ ಏನ್ ಮಾಡಕತ್ತಿ? ಏನಪ್ಪ ದೇವ್ರು ಕೊಟ್ಟಾನ, ಈ ಹುಡುಗಿಗೆ ಅದನ್ನು ತೊಗೊಳೋದು ಗೊತ್ತಿಲ್ಲ.